ದಿವಂಗತ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರದ ದಿನವನ್ನೇ ಕಳ್ಳರು ಬಂಡವಾಳ ಮಾಡಿಕೊಂಡಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಮನೆಯ ಜನರು ಹೋದಾಗ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರದಲ್ಲಿ ಹಾಡು ಹಗಲೇ ಕಳ್ಳತನ ನಡೆದಿದೆ. ಮನೆಯಲ್ಲಿದ್ದ ಮಹಿಳೆ ಹಾಗೆ ಮಗುವನ್ನ ರೂಮ್ನಲ್ಲಿ ಕೂಡ ಹಾಕಿ ಖದೀಮರು ತಮ್ಮ ಕೈ ಚಳಕವನ್ನ ತೋರಿದ್ದಾರೆ. ಆ ಒಂದು ಕಂಪ್ಲೀಟ್ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರತ್ನಮ್ಮ ಅವರ ಮನೆಯಲ್ಲಿದ್ದ 80 ಗ್ರಾಂ ಚಿನ್ನವನ್ನ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಹಾಗೆ ಇನ್ನೊಬ್ರು ಪ್ರೇಮಮ್ಮ ಅಂತ ಅವರ ಮನೆಯಲ್ಲೂ 80 ಗ್ರಾಂ ಚಿನ್ನ ಹಾಗೆ ಬೆಳ್ಳಿಯನ್ನ ಕಳವು ಮಾಡಲಾಗಿದೆ. ಕಾಮಸಮುದ್ರ ಗ್ರಾಮದಲ್ಲಿ ಸರಣಿ ಕಳ್ಳತನದಿಂದ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಸಿಲಿಂಡರ್ ಹಾಗೂ ಚಾರ್ಜಿಂಗ್ ನೆಪದಲ್ಲಿ ಮನೆಗೆ ನುಗ್ತಾರಂತೆ ಈ ಗ್ಯಾಂಗ್. ಗ್ರಾಮದಲ್ಲಿ ಕಳ್ಳರು ಓಡಾಡ್ತಾ ಇರುವಂತಹ ದೃಶ್ಯ ಏನಿದೆ ಸಿಸಿಟಿವಿಯಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದೆ. ಮನೆಗಳಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲೂ ಕೂಡ ಕಳ್ಳತನ ಮಾಡ್ತಾ ಇದೆ ಈ ಒಂದು ಖತರ್ನಾಕ್ ಗ್ಯಾಂಗ್. ಆದರೆ ಇದರ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡಿದ್ರೂ ಕೂಡ ಪೊಲೀಸರು ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಲಲ್ಲಿ ನಮ್ಮ ಸೊಸೆಗೆ ಹಿಂದ್ಗಡೆ ಡೋರ್ ಹಾಕೇಳಿ ಅಂತವ ಅವಳು ಪಾಪು ಹೇಳ್ತು ಅಂತ ರೂಮಲ್ಲಿ ಮಲಗ್ಸಕ್ಕೆ ಅಂತ ಹೋಗಿದ್ದಾಳೆ. ಬಂದ್ಬಿಟ್ಟು ಪ್ರಿಂಟ್ ರೋಡು ಮಧ್ಯದ ಹಾಲು ಡೋರು ಹಾಕೊಂಡು ಹಿಂದ್ಗಡೆ ಬಂದ್ರೋ ಇಲ್ಲ ಈ ಕಡೆ ಬಂದ್ರೋ ಗೊತ್ತಿಲ್ಲ ಸರ್. ಬೀರೆಲ್ಲ ಹೊಡೆದ್ಬಿಟ್ಟು ತಗೊಂಡು ಹೋಗಿರೋಂದತೆ 70-80 ಗ್ರಾಮ್ಸ್ ಏನೋ ಇರ್ಬೇಕೇನೋ ಅಷ್ಟು ನೋಡಿದವ್ರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನು FIR ಆಗಿಲ್ಲ. 20 ವರ್ಷದಿಂದ ಕಾಸು ಕೂಡಿಸಿ ಮಾಡಿಸಿದ್ದು ಆಗೈತೆ ಸರ್. ಯಾವಾಗ ಬಂದವರು ಏನು ಮಾಡೋರು ಅಂತ ಏನಾದರೂ ಒಂದು ವಸ್ತು ಬಿದ್ದರೆ ಒಂದು ಕೊತ್ತಿ ಏನಾದರೂ ಬಿದ್ದರೆ ಅದೇ ಭಯ ಐತೆ ಇರುತ್ತೆ. ಎದ್ದೆದ್ದು ನೋಡೋಂಗೆ ಐತೆ ಇರುತ್ತೆ. ಅದೇ ಒಂಥರ ನಾನು ಒಬ್ಬಳೇ ಇರ್ತಿದ್ದು ಮೊದಲೆಲ್ಲ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋರು, ಮಕ್ಕಳೆಲ್ಲ ಹೊರಗಡೆ ಅವರೇ. ಮೊದಲೆಲ್ಲ ನಾನು ಒಬ್ಬಳೇ ಇರ್ತಿದ್ದು. ಇವಾಗ ಸೊಸೆ ಮೊನ್ನೆ ತಾನೇ ಬಂದಿದ್ದು. ಆಗುವ